Good morning, welcome to the class. So come back to the problem. Consignment account. Raman Rao sent to their agents Kamathan brothers. So Raman Ravanuru Kamathan brothers ಗೆ consignment ಕಳಿಸ್ತಾರೆ. ಏನು ಕಳಿಸ್ತಾರೆ? Consignment of hides and skin costing rupees 24,000. ಸೊ ಗೂಡ್ಸ್ ವರ್ತ್ rupees 24,000ನ ರಾಮನ್ ರಾವ್ ಅವರು ಕಾಮತನ್ ಬ್ರದರ್ಸ್ ಕಳಿಸ್ತಾರೆ. ದೇ ಇನ್ಕರ್ಡ್ 1,200 ಆನ್ ಫ್ರೈಟ್ ಆ್ಯಂಡ್ ಪ್ಯಾಕಿಂಗ್ ಆ್ಯಂಡ್ 500 ಟುವರ್ಡ್ಸ್ ಇನ್ಶೂರೆನ್ಸ್. ಸೊ ಕಳಿಸ್ಬೇಕಾದ್ರೆ 1,200ನ ಪ್ಯಾಕಿಂಗ್ ಮತ್ತು ಫ್ರೈಟ್ ಆ್ಯಂಡ್ ಪ್ಯಾಕಿಂಗ್ ಚಾರ್ಜಸ್ ಅಂತ ಕೊಡ್ತಾರೆ, 500ನ ಇನ್ಶೂರೆನ್ಸ್ ಚಾರ್ಜಸ್ ಅಂತ ಕೊಡ್ತಾರೆ. They drew a 3 months bill on their agent for rupees 20,000. It was accepted by the agent and returned on 20th of Feb 2012. ಸೊ ಏನು ಮಾಡ್ತಾರೆ, ಗೂಡ್ಸ್ನ ಕಳಿಸಿದ ತಕ್ಷಣ ದೇ ಸೆಂಟ್ ಒನ್ ಬಿಲ್ ಆಫ್ ಎಕ್ಸ್ಚೇಂಜ್. ಅವರು ಏಜೆಂಟ್ ಮೇಲೆ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ನ ಡ್ರಾ ಮಾಡ್ತಾರೆ ಫಾರ್ ರುಪೀಸ್ ಬಿಲ್ ಆನ್ ದೇರ್ ಏಜೆಂಟ್ ಫಾರ್ ರುಪೀಸ್ 20,000ಗೆ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ನ ಡ್ರಾ ಮಾಡ್ತಾರೆ. ಅದನ್ನು ಅವನು ಏಜೆಂಟ್ ಕೂಡ ಅಕ್ಸೆಪ್ಟ್ ಮಾಡ್ಕೊತಾನೆ ಅಂತ. ಯಾವಾಗ ಬಿಲ್ಸ್ ರಿಸೀವಬಲ್ ಅಕ್ಸೆಪ್ಟ್ ಆಗುತ್ತೆ, ಯಾವಾಗ ಬಿಲ್ ಆಫ್ ಎಕ್ಸ್ಚೇಂಜ್ನ ಡ್ರಾ ಮಾಡ್ತಾರೆ, ಆಗ ನಾವು ಅದನ್ನು ಅಡ್ವಾನ್ಸ್ ಪೇ ಮಾಡಿದ್ದಾರೆ ಅಂತ ಹೇಳಿ ತೊಗೋಬೇಕಾಗತ್ತೆ. ಓಕೆ, ಅಡ್ವಾನ್ಸ್ ಪೇಮೆಂಟ್ ಅಂತ ಹೇಳಿಕೊಟ್ರೆ ಮತ್ತೆ ಅದನ್ನು ಅವನ ಕಡೆಯಿಂದ ಅಡ್ವಾನ್ಸ್ ಅಂತ ನಾನು ಹೇಳ್ತೇನೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಗೆ ಅಂತ. ಎ ಕಮಿಷನ್ ಆಫ್ 5% ಆ್ಯಂಡ್ ಡೆಲ್ ಕ್ರೆಡರ್ ಕಮಿಷನ್ ಆಫ್ 1% ವಾಸ್ ಅಗ್ರಿ ಟು ಪೇಯಬಲ್ ಆನ್ ಎ ಸೇಲ್ಸ್ ಟು ದ ಏಜೆಂಟ್ ಆಗ್ತಿದೆ. ಅವ್ನು ಸೇಲ್ಸ್ ಮಾಡೋದಕ್ಕೆ ಅವನಿಗೆ 5% ಕಮಿಷನ್ ಕೊಡ್ತಿದ್ದಾರೆ. ಡೆಲ್ ಕ್ರೆಡರ್ ಕಮಿಷನು ಬ್ಯಾಡ್ ಡೇಟ್ಸ್ಗೋಸ್ಕರ ಕೊಡುವಂಥದ್ದು 1%ನ ಕೊಡ್ತಿದ್ದಾರೆ. ನೆಕ್ಸ್ಟ್, ಇಟ್ ವಾಸ್ ಫೌಂಡ್ ದ ಡ್ಯೂ ಟು ಫಾಲ್ಟಿ ಪ್ಯಾಕಿಂಗ್ ಗೂಡ್ಸ್ ಕಾಸ್ಟಿಂಗ್ rupees 2,400 ವರ್ ಡ್ಯಾಮೇಜ್ ಡ್ಯೂರಿಂಗ್ ಟ್ರಾನ್ಸಿಟ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಗೂಡ್ಸ್ನ ಕಳಿಸ್ಬೇಕಾದ್ರೆ 2,400 ವರ್ತ್ ಗೂಡ್ಸ್ ಏನಾಯಿತು, ಹಾಳಾಯಿತು. ಆ್ಯಂಡ್ ಇನ್ಶೂರರ್ ಅಡ್ಮಿಟೆಡ್ ದ ಕ್ಲೈಮ್ ಫಾರ್ rupees 2,000. ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಕೂಡ 2,000 rupees ಕೊಟ್ಟರು. ಹವೆವರ್ ದೀಸ್ ಡ್ಯಾಮೇಜ್ ಗೂಡ್ಸ್ ವೇರ್ ಸೋಲ್ಡ್ ಬೈ ಕನ್ಸೈನರ್ ಫಾರ್ rupees 1,250. ಇದನ್ನು ಇನ್ನೊಂದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಸೈನರ್ ಮತ್ತು ಕನ್ಸೈನಿ ಅಂತ. ಕನ್ಸೈನರ್ ಅಂತ ಅಂದರೆ ಯಾರು, ಇಲ್ಲಿ ರಾವಣ ನಾವು ಕನ್ಸೈನರ್ ಅಂತ ಹೇಳ್ತೇವೆ. ಕನ್ಸೈನಿ ಅಂತಂದರೆ ಕಾಮತನ್ ಬ್ರದರ್ಸ್, ಏಜೆಂಟ್ನ ನಾವು ಕನ್ಸೈನಿ ಅಂತ ಹೇಳ್ತೇವೆ. ದೀಸ್ ಗೂಡ್ಸ್ ವೇರ್ ಸೋಲ್ಡ್ ಬೈ ಕನ್ಸೈನರ್. ಆ ಗೂಡ್ಸ್ ಏನು ಡ್ಯಾಮೇಜ್ ಆಗಿದೆ ಅದನ್ನು ರಾವಣ್ ರಾವ್ ಅವರು ಸೇಲ್ ಮಾಡ್ತಾರೆ. ಎಷ್ಟಕ್ಕೆ? 1,250 rupeesಗೆ ಸೇಲ್ ಮಾಡ್ತಾರೆ. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾರು ಸೇಲ್ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಸೇಲ್ಸ್ ಎಷ್ಟು ಮಾಡ್ತಾನೆ ಅದ್ರ ಮೇಲೆ ನಾವು ಏಜೆಂಟ್ಗೆ ಕಮಿಷನ್ ಕೊಡಬೇಕಾಗತ್ತೆ. ಅವ್ನು ಸೇಲ್ಸ್ ಮಾಡಿದ್ದು ಎಷ್ಟು ಅಂತ ಹೇಳಿ ಕೊಡ್ತಾರೆ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಏನು ಈ ಗೂಡ್ಸು ಅಬ್ನಾರ್ಮಲ್ ಲಾಸ್ ಆಗಿರೋ ಗೂಡ್ಸ್ನ ಏನು ಸೇಲ್ ಮಾಡ್ತಿದ್ದಾರೆ, ಅದು ಕನ್ಸೈನರ್ ಸೇಲ್ ಮಾಡೋವಂಥದ್ದು. ಯಾರು? ರಾವಣ್ ರಾವ್ ಸೇಲ್ ಮಾಡ್ತಾನೆ. ಓಕೆ, ಆಫ್ ಆಫ್ ದ ಗೂಡ್ಸ್ ಆನ್ ಕನ್ಸೈನ್ಮೆಂಟ್ was sold for cash rupees 7th of March 2012. So half of the goods consignment sale ಮಾಡ್ತಾನೆ ಎಷ್ಟಕ್ಕೆ? 14,600ಗೆ. ಆ್ಯಂಡ್ ಬ್ಯಾಲೆನ್ಸ್ ಫಾರ್ ರುಪೀಸ್ ಆನ್ ಕ್ರೆಡಿಟ್ rupees 18,200. 14,600 ಗೂಡ್ಸ್ನ ಸೇಲ್ ಮಾಡ್ತಾನೆ. ಇನ್ನು ಉಳಿದಿದ್ದನ್ನು 18,200ಗೆ ಕ್ರೆಡಿಟ್ಗೆ ಸೇಲ್ ಮಾಡ್ತಾನೆ. ದ ಏಜೆಂಟ್ ವಾಸ್ ಇನ್ಕರ್ಡ್ ಲ್ಯಾಂಡ್ ಆ್ಯಂಡ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ 600 ಆ್ಯಂಡ್ 800 ರೆಸ್ಪೆಕ್ಟಿವ್ಲಿ. After goods sold on credit, 1,200 was irrecoverable and considered bad by the agent. ಸೊ ಅವನು ಗೂಡ್ಸ್ನ ರಿಸೀವ್ ಮಾಡಿದ ತಕ್ಷಣ 600 ಮತ್ತು 800ನ ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನು ಬೇರ್ ಮಾಡ್ತಾನೆ, ಅದನ್ನು ಕೊಡ್ತಾನೆ. ಅದಾದಮೇಲೆ 1,200 ಗೂಡ್ಸ್ ಏನು ಅವನು ಸೇಲ್ಸ್ ಮಾಡಿದ್ನಲ್ಲ 18,200ಅಲ್ಲಿ 1,200 ಗೂಡ್ಸ್ ವಾಸ್ ಇರ್ರೆಕವರಬಲ್. ಇದೇನಾಗಿದೆ ಸೇಲ್ಸು, ಅದು ಬ್ಯಾಡ್ ಡೇಟ್ಸ್ ಆಗಿದೆ. ಬ್ಯಾಡ್ ಡೇಟ್ಸ್ ಆದರೆ ಏನು ಮಾಡೋದು ಅಂತ ಹೇಳ್ತೇನೆ. ಸೊ ಈಗ ಡಿಡಕ್ಟಿಂಗ್ ದರ್ ಕಮಿಷನ್ ಎಕ್ಸ್ಪೆನ್ಸಸ್ ಕಾಮತ್ ಬ್ರೋಸ್ ರೆಮಿಟೆಡ್ ದ ಬ್ಯಾಲೆನ್ಸ್ ಡ್ರಾಫ್ಟ್ ಏನಿದೆ ಅದಕ್ಕೂ ಕೂಡ ಅವನು ಬ್ಯಾಂಕ್ ಡ್ರಾಫ್ಟ್ನ ಕಳಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶೋ ದ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟಿ. ಎರಡು ಬುಕ್ಸಲ್ಲೂ ಕೂಡ ಬೋತ್ ದ ಪಾರ್ಟೀಸ್ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ಇನ್ ದ ಬುಕ್ಸ್ ಆಫ್ ರಾಮನ್ ರಾವ್ ಫಸ್ಟಿಗೆ ಗೂಡ್ಸ್ನ ಎಷ್ಟು ಕಳಿಸಿದ್ದು 24,000ಗೆ, ಸೆಕೆಂಡ್ ಲೈನಲ್ಲಿ 24,000. ಸೊ ಇಲ್ಲಿ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 24,000. ಸಾರಿ, ಅದು 1,000 into 150 ಅಂತ ಬರ್ತಿದ್ದೀನಿ, ಅದನ್ನು ಬರ್ಕೊಬೇಡಿ. ಅವ್ರು ಅಮೌಂಟ್ ಕೊಟ್ಟಿಲ್ಲ ಒಂದು, ಬಟ್ ಅವ್ರು ಹೇಳ್ತಿದ್ದು 24,000 ಗೂಡ್ಸ್ ಕಳಿಸಿದ್ದೀವಿ ಅಂತ. 24,000ನ ಕಳಿಸಿದ್ರೆ ಸಾಕು. ನೆಕ್ಸ್ಟ್, ಕಳಿಸ್ಬೇಕಾದ್ರೆ ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ನ ಫ್ರೈಟ್ 1,200 ಆ್ಯಂಡ್ ಪ್ಯಾಕಿಂಗ್ ಆ್ಯಂಡ್ 500 ಟುವರ್ಡ್ಸ್ ಇನ್ಶೂರೆನ್ಸ್ ಅಂತ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರ್ದಿದ್ದೀನಿ. ನೀವು ಬರ್ಕೋಬೇಕಾದ್ರೆ ಫ್ರೈಟ್ ಆ್ಯಂಡ್ ಪ್ಯಾಕಿಂಗ್ ಅಂತ 1,200 ಮತ್ತು ಇನ್ಶೂರೆನ್ಸ್ 500 ಅಂತ ಹೇಳಿ ಬರೆದು ಟೋಟಲ್ನ ಆ ವಾಟರ್ ಕಾಲಮಿಗೆ ಹಾಕಬೇಕಾಗುತ್ತೆ 1,700. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಹಿ ಡ್ರಾ ಎ 3 months ಬಿಲ್. ಇಟ್ ವಾಸ್ ಅಕ್ಸೆಪ್ಟೆಡ್ ಕಮಿಷನ್ ಎವ್ರಿಥಿಂಗ್, ದಟ್ಸ್ ಓಕೆ. ನೆಕ್ಸ್ಟ್, ಇಟ್ ವಾಸ್ ಫೌಂಡ್ ದಟ್ ಫಾಲ್ಟಿ ಪ್ಯಾಕಿಂಗ್ ಗೂಡ್ಸ್ ಕಾಸ್ಟಿಂಗ್ rupees 2,400 ವರ್ ಡ್ಯಾಮೇಜ್ ಆ್ಯಂಡ್ insurance company gave an amount of rupees 2,000 and these goods has been sold by the consignor for rupees 1,250. ಇದನ್ನು ಹೇಗೆ ಅಬ್ನಾರ್ಮಲ್ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಮೊದಲು ನೋಡ್ಕೊಂಡ್ಬಿಡೋಣ, ಆಮೇಲಿಂದ ಮತ್ತೆ ಬರೋಣ. ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಡ್ಯಾಮೇಜ್ ಡ್ಯೂರಿಂಗ್ ಟ್ರಾನ್ಸಿಟ್ ಈಸ್ 2,400. ಈ ಪ್ರಾಬ್ಲಮಲ್ಲಿ ನಾವು ಬೇರೆ ಪ್ರಾಬ್ಲಮ್ಸಲ್ಲೆಲ್ಲ ಎಷ್ಟು ಕಾಸ್ಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಿದ್ವಿ, ಆದರೆ ಈ ಪ್ರಾಬ್ಲಮಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇಟ್ ವಾಸ್ ಫೌಂಡ್ ದಟ್ ಡ್ಯೂ ಟು ಫಾಲ್ಟಿ ಪ್ಯಾಕಿಂಗ್ ಗೂಡ್ಸ್ ಕಾಸ್ಟಿಂಗ್ rupees 2,400 ವರ್ ಡ್ಯಾಮೇಜ್ಡ್ ಅಂತ.
ಅವರೇ ಎಷ್ಟು ವರ್ತು ಗೂಡ್ಸ್ ಡ್ಯಾಮೇಜ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಕ್ಯಾಲ್ಕುಲೇಷನ್ಸ್ ಬೇಡ. ಸೊ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಡ್ಯಾಮೇಜ್ ಈಸ್ 2400. ಮತ್ತು ಇಲ್ಲಿ ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ಗೊತ್ತಾಯ್ತಾ? ಕನ್ಸೈನರ್ ಅಂದರೆ ಯಾರು ಅಂತ? ಕನ್ಸೈನರ್ ಅಂದರೆ ಯಾರು ಗೂಡ್ಸ್ನ ಕಳಿಸ್ತಾನೆ ಅವನು, ರಾಮನ್ ರಾವ್. ಇಲ್ಲಿ 1700 rupees. ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸು ಎಲ್ಲ ಸೇರಿ, ಫ್ರೈಟ್ ಪ್ಯಾಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಸೇರಿ 1700. ದಟ್ ಈಸ್ 24,000ಗೆ 1700 ಆದರೆ 2400ಗೆ ಎಷ್ಟು ಅಂತ ಹೇಳಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೂ ಆಗುತ್ತೆ. ಅಥವಾ 1700 ಡಿವೈಡೆಡ್ ಬೈ 24,000 ಇಂಟು 2400 ಹಾಕ್ಕೊಳ್ಳಿ, ನಿಮಗೆ 170 rupees ಬರುತ್ತೆ. 169.99 ಬರುತ್ತೆ. 170 ಹಾಕ್ಕೊಳ್ಳಿ. ನೆಕ್ಸ್ಟ್, ಆ್ಯಡ್ ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ. ಕಾಮತ್ ಬ್ರದರ್ಸ್ ಯಾವುದೇ ಎಕ್ಸ್ಪೆನ್ಸಸ್ನ ಇನ್ಕರ್ ಆಗಲಿಲ್ಲ ಡ್ಯಾಮೇಜ್ ಆಗಿರೋ ಗೂಡ್ಸ್ ಮೇಲೆ, ಸೊ ದಟ್ ಅಬ್ನಾರ್ಮಲ್ ಲಾಸ್ ಕಮ್ಸ್ ಟು 2570 rupees. ಅದಾದಮೇಲೆ ಅಬ್ನಾರ್ಮಲ್ ಲಾಸ್ನ ನಾವು ಹಾಕೋಣ. ಅಬ್ನಾರ್ಮಲ್ ಲಾಸ್ 2570 rupees. ಅದಾದಮೇಲೆ ಇನ್ನು ಏನು ನೋಡೋಣ ಅಂತ, ಆಫ್ ಆಫ್ ದ ಗುಡ್ಸ್ ಆಯಿತು. ನೆಕ್ಸ್ಟ್, ದ ಏಜೆಂಟ್ ಇನ್ಕರ್ಡ್ ದ ಲ್ಯಾಂಡ್ ಆ್ಯಂಡ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ ಆಫ್ ₹600 and 800 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅದನ್ನು ಕಾಮತ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಲ್ಯಾಂಡಿಂಗ್ ಆ್ಯಂಡ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಎರಡೂ ಆ್ಯಡ್ ಮಾಡಿ 1400 rupeesನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬರೀಬೇಕಾದ್ರೆ ಲ್ಯಾಂಡಿಂಗ್ ಚಾರ್ಜಸ್ 600, ಸ್ಟೋರೇಜ್ ಎಕ್ಸ್ಪೆನ್ಸಸ್ 800 ಅಂತ ಹಾಕ್ಕೊಂಡು ಔಟರ್ ಕಾಲಮ್ಗೆ 1400ನ ಬರೀಬೇಕಾಗತ್ತೆ. ನೆಕ್ಸ್ಟ್, ಅದಾದಮೇಲೆ ಇಲ್ಲಿ ಗೂಡ್ಸ್ನ ಸೇಲ್ ಮಾಡ್ತಾನೆ. ಆಫ್ ಆಫ್ ದ ಗೂಡ್ಸ್ ಆನ್ ಕನ್ಸೈನ್ಮೆಂಟ್ ವಾಸ್ ಸೋಲ್ಡ್ ಫಾರ್ ಕ್ಯಾಶ್ ಆನ್ 7th of March 2012 ಫಾರ್ ₹14,600. ಏನು ಹೇಳ್ತಿದ್ದಾರೆ, ಅವ್ರು ಕಳಿಸಿರೋ ಗೂಡ್ಸಲ್ಲಿ ಅರ್ಧ ಗೂಡ್ಸ್ನ ಅವನು ಕ್ಯಾಶಿಗೆ ಸೇಲ್ ಮಾಡ್ತಾರಂತೆ. ಎಷ್ಟು? 14,600. ಓಕೆ, ಇನ್ನು ಅರ್ಧ ಗೂಡ್ಸ್ನ ನೋಡಿ ಬ್ಯಾಲೆನ್ಸ್ ಅಂತ ಹೇಳ್ತಿದ್ದಾರೆ. ಅರ್ಧ 50% ಕ್ಯಾಶಿಗೆ ಸೇಲ್ ಮಾಡ್ತಾನೆ. ಇನ್ನು 50% ಬ್ಯಾಲೆನ್ಸ್ ಏನಿದೆ ಅದನ್ನು ಸೋಲ್ಡ್ ಆನ್ ಕ್ರೆಡಿಟ್ ಫಾರ್ ₹18,200, 18,200 ರೂಪಾಯಿ ಸೇಲ್ ಮಾಡ್ತಾರೆ. ಯಾವಾಗ ಇಲ್ಲಿ ನೋಡಿ ಕಳಿಸಿದೆಲ್ಲ ಗೂಡ್ಸು ಸೇಲ್ ಮಾಡ್ದೆ ಅಂತಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರಲ್ಲ, ಕನ್ಸೈನ್ಮೆಂಟ್ ಸ್ಟಾಕ್ ಕೂಡ ಇಲ್ಲಿ ಬರಲ್ಲ. ಸೊ ಇಲ್ಲಿ ಸೇಲ್ಸ್ನ ತೋರಿಸೋಣ. ಬೈ ಕಾಮತ್ ಆ್ಯಂಡ್ ಬ್ರದರ್ಸ್ ಸೇಲ್ಸ್ 14,600 ಮತ್ತು 18,200, ದಟ್ ಕಮ್ಸ್ ಟು 32,800 rupees ಅಂತ. ಓಕೆ, ಡನ್. ನೆಕ್ಸ್ಟ್, ಅದಾದಮೇಲೆ ಯಾವುದು ಅಷ್ಟಾಯಿತು. ಇನ್ನು ಅವನ ಎಕ್ಸ್ಪೆನ್ಸಸ್ ಎಲ್ಲ ಬರೆದ್ವಿ. ನೆಕ್ಸ್ಟ್, ಕಾಮತ್ ಆ್ಯಂಡ್ ಬ್ರದರ್ಸ್ದು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ಸೇಲ್ಸ್ ಕಮಿಷನ್ ಅಂತ ಹೇಳಿಬಿಟ್ಟು 32,800 ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡ್ಬೋದು. 1,648 ಬರುತ್ತೆ. ಆಮೇಲಿಂದ 1%ನ 32,800 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಮ್ ಅರೌಂಡ್ 328 rupees ಬರುತ್ತೆ. ಆಯಿತಾ? ಸೇಲ್ಸ್ ಕಮಿಷನು ಅಂದರೆ 5% ಅಂದರೆ 1,640, 1% ಅಂದರೆ 328. ಬೇಕಂದ್ರೆಲ್ಲ ಎರಡೂ ಸಪ್ರೇಟಾಗಿ ಬರೆದು ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮ್ಗೆ 1,968 rupees ಹಾಕಿ. ಓಕೆ, ಸೊ ಇದಿಷ್ಟು ಕೂಡ ನಾವು ಮಾಮೂಲಿ ಯಾವಾಗಲೂ ಮಾಡ್ತಿದ್ದಂಥ ಕನ್ಸೈನ್ಮೆಂಟ್ ಅಕೌಂಟು. ಸೇಲ್ಸು, ಗೂಡ್ಸ್ ಕಳಿಸ್ಬೇಕಾಗಿರೋ ಎಕ್ಸ್ಪೆನ್ಸಸ್ಸು, ತೊಗೊಂಡ್ಮೇಲೆ ಆಗಿರೋ ಎಕ್ಸ್ಪೆನ್ಸಸ್ಸು, ಕಮಿಷನು, ಸೇಲ್ ಮಾಡಿದ್ದು ಮತ್ತು ಅಬ್ನಾರ್ಮಲ್ ಲಾಸ್. ಇಲ್ಲಿ ನಾವು ಅಬ್ನಾರ್ಮಲ್ ಲಾಸ್ ಏನಾಗಿದೆ ಅಥವಾ ನಾವೇನು ಸೇಲ್ಸ್ ಆಗಿದೆ ಅದು ಡ್ಯಾಮೇಜ್ ಆಗಿರೋ ಗೂಡ್ಸ್ನ ಸೇಲ್ಸ್ ಮಾಡಿದ್ದೀವಿ. ಸೊ ಇದು ರಾವಣ್ ರಾವ್ ಬುಕ್ಕಲ್ಲಿ ಮಾಡ್ತಾ ಇರೋಂಥದ್ದು. ಸೊ ಇಲ್ಲಿ ಆ ಗೂಡ್ಸ್ನ ಸೇಲ್ ಮಾಡಿದಷ್ಟು 1,250 rupees ಅಂತ ಹೇಳಿ ಅದನ್ನು ಕೂಡ ಬರ್ಕೊಳ್ಳಿ. ಅದಾದಮೇಲೆ ಎರಡೂ ಕಡೆ ಟೋಟಲ್ ಮಾಡಿ 7,552 rupees ಬರುತ್ತೆ. ಸಾರಿ, ಇಲ್ಲಿ ಎರಡೂ ಕಡೆ 36,620 rupees ಬರುತ್ತೆ. ಎರಡೂ ಕಡೆ ಟೋಟಲ್ ಬರ್ಕೊಳ್ಳಿ. ಅದಾದಮೇಲೆ ಬ್ಯಾಲೆನ್ಸ್ನ ಏನು ಬರುತ್ತೆ ಅದನ್ನು 7,552ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ತೋರಿಸಿ. ಓಕೆ, ಸೊ ಇದಿಷ್ಟು ಕೂಡ ಏನು ಡ್ಯಾಮೇಜ್ ಆಗಿರೋ ಗೂಡ್ಸು ಏನಾದರೂ ಮತ್ತೆ ಸೇಲ್ ಆದರೆ ಹೇಗೆ ಮಾಡಬೇಕು ಅಂತ ಕನ್ಸೈನ್ಮೆಂಟ್ ಅಕೌಂಟಲ್ಲಿ. ನೆಕ್ಸ್ಟ್, ಈಗ ಕಾಮತ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ತೊಗೊಳ್ಳೋಣ. ಅವ್ನು ಸೇಲ್ ಮಾಡಿದಷ್ಟು ಕನ್ಸೈನ್ಮೆಂಟ್ ಅಕೌಂಟು 32,800. ಅವ್ನು ಬಿಲ್ಸ್ ರಿಸೀವಬಲ್ ಅಡ್ವಾನ್ಸ್ ಕೊಟ್ಟಿದ್ದನ್ನು ಯಾವಾಗಲೂ ತೋರಿಸ್ಬೇಕಾಗತ್ತೆ. ದುಡ್ಡು ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಅಂತ, ಬಿಲ್ ಆಫ್ ಎಕ್ಸ್ಚೇಂಜ್ ಕೊಟ್ಟರೆ ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಹೇಳಿ ಬರೆದು 20,000 ತೋರಿಸ್ಬೇಕು ಬ್ರಾಕೆಟಲ್ಲಿ ಅಡ್ವಾನ್ಸ್ ಅಂತ. ಮತ್ತು ನೆಕ್ಸ್ಟು ಅವನು ಸ್ಪೆಂಡ್ ಮಾಡಿರುವಂಥ ಎಕ್ಸ್ಪೆನ್ಸಸ್ ಎಷ್ಟು ಬೈ ಕನ್ಸೈನ್ಮೆಂಟ್ ಅಕೌಂಟ್ ಲ್ಯಾಂಡಿಂಗ್ ಆ್ಯಂಡ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ 1,400. ಅವನಿಗೆ ಸಿಕ್ಕಿದಷ್ಟು ಕಮಿಷನ್ 1,968. ಅಲ್ಲೇನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಲಾಸ್ಟ್ ನೋಡಿ, ಡಿಡಕ್ಟಿಂಗ್ ದೇರ್ ಕಮಿಷನ್ ಆ್ಯಂಡ್ ಎಕ್ಸ್ಪೆನ್ಸಸ್ ಕಾಮತ್ ಆ್ಯಂಡ್ ಬ್ರದರ್ಸ್ ರೆಮಿಟೆಡ್ ದ ಬ್ಯಾಲೆನ್ಸ್ ಡ್ರಾಫ್ಟ್ ಅಂತಿದ್ದಾರೆ. ಸೊ ದುಡ್ಡು ಏನಿದೆ ಅದನ್ನು ವಾಪಸ್ ಕೊಟ್ಟರು ಬ್ಯಾಲೆನ್ಸ್ ಅಮೌಂಟ್ನ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ರೆಮಿಟೆಡ್ ಡ್ರಾಫ್ಟ್ ಅಂತಿದ್ದಾರೆ. ಇದನ್ನು ನಾವು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಸೇಲ್ಸಲ್ಲಿ ಅವನ ಎಲ್ಲ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೊಳ್ಳೋಣ. ಸೊ ಅವ್ನು ಕೊಟ್ಟಿದ್ದು 20,000 ಲ್ಯಾಂಡಿಂಗ್ ಸ್ಟೋರೇಜ್ ಎಕ್ಸ್ಪೆನ್ಸಸ್ 1,400 ಮತ್ತು ಕಮಿಷನ್ನು 1,968 rupees. ಇದಿಷ್ಟು ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೊಳ್ಳಿ. ಆಮೇಲೆ ನಮಗೇನು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಅಮೌಂಟ್ನ ಬರೆದು ಬ್ಯಾಂಕ್ ಅಕೌಂಟ್ ಅಂತೇಳಿ ಬರಿಬೇಕು, ಏಕೆಂದರೆ ಅವನು ಡ್ರಾಫ್ಟ್ನ ಕಳಿಸ್ತಾನೆ.
9,432 rupees. ನೆಕ್ಸ್ಟ್ ಗೂಡ್ಸ್ ಆ್ಯಂಡ್ ಟನ್ ಕನ್ಸೈನ್ಮೆಂಟ್ ಅಕೌಂಟ್ ಕಳಿಸಿದೆಷ್ಟು 24,000, ಅದನ್ನು ಟ್ರಾನ್ಸ್ಫರ್ ಟು ಪರ್ಚೇಸ್ ಅಕೌಂಟ್ 24,000. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಬರ್ಕೊಳ್ಳೋಣ. ಫಸ್ಟಿಗೆ ಕನ್ಸೈನ್ಮೆಂಟ್ ಅಕೌಂಟ್ ಗೂಡ್ಸ್ ಲಾಸ್ ಆಗಿದೆ ಎಷ್ಟೇ ಅಂತ ಬಕ್ಕಿಂತ ಮುಂಚೆ. ಬ್ಯಾಂಕ್ ಅಕೌಂಟ್ 2,000 rupees. ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಟ್ಟಿದ್ದು ನಮಗೆ 2,000 ರೂಪಾಯಿ. ಡ್ಯಾಮೇಜ್ ಗೂಡ್ಸ್ನ ಸೇಲ್ ಮಾಡಿದ್ದಕ್ಕೆ ಎಷ್ಟು 1,250, ನಮಗೆ 3,250 ಆಯಿತು. ನಾವು ಆವಾಗಲೇ ಅಬ್ನಾರ್ಮಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು 2,570 ಬಂತು. ಸೊ ಅದನ್ನು ಇಲ್ಲಿ ನಾವು ಇಲ್ಲಿ ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರ್ಕೊಂಡ್ವಿ. ಸೊ ಅಬ್ನಾರ್ಮಲ್ ಲಾಸಲ್ಲಿ 2 ಕನ್ಸೈನ್ಮೆಂಟ್ ಅಕೌಂಟ್ 2,570 ವರ್ತಿದ್ದು. ಆದರೆ ಇದನ್ನು ಸೇಲ್ ಮಾಡಿದಾಗ ನಮಗೇನಾಯಿತು ಪ್ರಾಫಿಟೇ ಬಂತು. 2,000 rupees ಇನ್ಶೂರೆನ್ಸ್ ಕಂಪ್ನಿಯಿಂದ ಕೊಟ್ಟರು. ಅದೇ ಗೂಡ್ಸ್ನ ನಾವು ಮತ್ತೆ ಸೇಲ್ ಮಾಡಿದಾಗ ನಮಗೆ 1,250 ಬಂತು. ನಮಗೆ ಇದರಿಂದ ಅಬ್ನಾರ್ಮಲ್ ಲಾಸಿಂದ ಆಗಿರೋಂಥ ಪ್ರಾಫಿಟ್ ಎಷ್ಟು 680 rupees. ಸೊ ಎರಡು ಕಡೆ ಟೋಟಲ್ ಮಾಡಿ ಬ್ಯಾಲೆನ್ಸ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಓಕೆ, ಸೊ ಇಷ್ಟು ಬುಕ್ಸ್ನ ನಾವೇನು ಮಾಡ್ತೀವಿ, ಇಷ್ಟು ಬುಕ್ಸ್ನ ನಾವು ಇನ್ನು ರಾವ್ ಬುಕ್ಕಲ್ಲಿ ಬರಿಬೇಕಾಗತ್ತೆ. ಒಂದು ಕನ್ಸೈನ್ಮೆಂಟ್ ಅಕೌಂಟು, ಇನ್ನೊಂದು ಕಾಮತ್ ಬ್ರದರ್ಸ್, ಇನ್ನೊಂದು ಗೂಡ್ಸ್ ಆ್ಯಂಡ್ ಟನ್ ಕನ್ಸೈನ್ಮೆಂಟ್, ಇನ್ನೊಂದು ಅಬ್ನಾರ್ಮಲ್ ಲಾಸ್ ಅಥವಾ ಆಕ್ಸಿಡೆಂಟಲ್ ಲಾಸ್ ಅಕೌಂಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇನ್ ದ ಬುಕ್ಸ್ ಆಫ್ ಕಾಮತ್ ಆ್ಯಂಡ್ ಬ್ರದರ್ಸ್ ಅಕೌಂಟಲ್ಲಿ ಓಕೆ ಅವನಿಗೆ ಬಿಲ್ಸ್ ಪೇಬಲ್ ಅಡ್ವಾನ್ಸ್ ಪೇ ಮಾಡಿದಷ್ಟು 20,000. ಗೂಡ್ಸ್ನ ರಿಸೀವ್ ಮಾಡಿದ್ಮೇಲೆ ಖರ್ಚಾಗಿದೆಷ್ಟು 1,400. ಲ್ಯಾಂಡಿಂಗ್ ಮತ್ತು ಸ್ಟೋರೇಜ್ ಎಕ್ಸ್ಪೆನ್ಸಸ್ 2 ಬ್ಯಾಂಕ್ ಅಕೌಂಟ್ ಅಂತ ಹೇಳಿ 1,400 ಬರಬೇಕು. ಕಮಿಷನ್ ಬಂದಿದ್ದೆಷ್ಟು 1,968 rupees. ಇಲ್ಲಿ ಎಲ್ಲನೂ ಕೂಡ ನೀವೇನು ಮಾಡ್ಬೋದು, ಲ್ಯಾಂಡಿಂಗ್ ಚಾರ್ಜಸ್ 600, ಸ್ಟೋರೇಜ್ ಚಾರ್ಜಸ್ 800 ಅಂತೇಳಿ ಇನ್ನರ್ ಕಾಲಮಲ್ಲಿ ಬರ್ತದೆ, ಔಟರ್ ಕಾಲಮಲ್ಲಿ ಬರೀರಿ. ಕಮಿಷನ್ ಕೂಡ ಸೇಲ್ಸ್ ಕಮಿಷನ್ ಮತ್ತು ಡೆಲ್ ಕ್ರೆಡರ್ ಕಮಿಷನ್ ಅಂತ ಹೇಳಿ ಕೆಳಗಡೆ ಮತ್ತೆ ತೋರಿಸಬೇಕಂದ್ರೆ ಔಟರ್ ಕಾಲಮಲ್ಲಿ 1,968 rupees ಹಾಕ್ಬೋದು. ನೆಕ್ಸ್ಟ್ ಈಗ ಅವ್ನು ಸೇಲ್ ಮಾಡಿದಷ್ಟು ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ 14,600, ಬೈ ಕನ್ಸೈನ್ಮೆಂಟ್ ಡೆಟಾಸ್ ಅಕೌಂಟ್ ಕ್ರೆಡಿಟ್ ಸೇಲ್ ಮಾಡಿದ್ದು 18,200. ಸೊ ಎರಡು ಟೋಟಲ್ ಬರ್ಕೊಳ್ಳಿ 32,800. ಬ್ಯಾಲೆನ್ಸ್ ಎಷ್ಟು ಕೊಡಬೇಕು ಅದನ್ನು ಬ್ಯಾಂಕಿಗೆ ಅವ್ನು ಡ್ರಾಫ್ಟ್ ಕೊಟ್ಟಿದ್ದಾನೆ, ಅದಕ್ಕೆ 2 ಬ್ಯಾಂಕ್ ಅಕೌಂಟ್ 9,432 rupees ಅಂತ ಹೇಳಿ ತೋರಿಸ್ತೇವೆ. ಆಯಿತಾ? ಸೊ ಇದಿಷ್ಟು ಕೂಡ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕಾಮತ್ ಆ್ಯಂಡ್ ಬ್ರದರ್ಸ್ ಅಕೌಂಟ್. ಸೊ ಇಲ್ಲಿ ಕಮಿಷನ್ ಅಕೌಂಟಿಗೆ ಬರೋಣ. ಅವನಿಗೆ ರಾವಿಂದ ಕಮಿಷನ್ ಸಿಕ್ಕಿದೆಷ್ಟು 1,640 ಸೆಲ್ಲಿಂಗ್ ಕಮಿಷನು, 328 ಡೆಲ್ ಕ್ರೆಡರ್ ಕಮಿಷನು. ಎರಡೂ ಆ್ಯಡ್ ಮಾಡಿದಾಗ 1,968 rupees ಬರುತ್ತೆ. ಈ 1,968 rupeesಲ್ಲಿ ಅವನಿಗೆ ಬ್ಯಾಡ್ ಆಗಿದ್ದೆಷ್ಟು, ಆ ಲಾಸ್ನ ಅವನಿಗೆ ಬರ್ದಲ್ಲೇ ಇದ್ದಿದ್ದು ದುಡ್ಡೆಷ್ಟು ಕನ್ಸೈನ್ಮೆಂಟ್ ಡೆಟಾಸ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಬ್ಯಾಡ್ ಡೆಟ್ಸ್ ಆಗಿದ್ದಕ್ಕೆ ಬ್ಯಾಡ್ ಡೆಟ್ ಟ್ರಾನ್ಸ್ಫರ್ ಟು ಕಮಿಷನ್ ಅಕೌಂಟ್ ಅಂತ ಹೇಳಿ ಬರ್ಕೊಂಡು 1,200 rupeesನ ಬರ್ಕೊಳ್ಳಿ. 1,200 rupees ಬರ್ಕೊಂಡ್ರೆ ಎರಡೂ ಕಡೆ ಟೋಟಲ್ ಮಾಡಿ ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ಲಾಸ್ ಆಗಿದ್ದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದರಲ್ಲಿ ಬಂದಿದ್ದ ಕಮಿಷನಲ್ಲಿ 1,968 ಬಂದ ಲಾಸನ್ನು ಲೆಸ್ ಮಾಡಿಕೊಂಡು ನಮಗೆ ಬಂದಂಥ ಪ್ರಾಫಿಟ್ ಎಷ್ಟು 768 rupees ಅಂತ ಹೇಳಿ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬ್ಯಾಡ್ ಡೆಟ್ಸ್ ಬರೋದನ್ನು ನಾನು ಮೊದಲು ಕೂಡ ಪ್ರಾಬ್ಲಮ್ ಮಾಡಿದ್ದೀನಿ. ಈಗ ಕೂಡ ನಾನು ಇದು ಒಂದು ಪ್ರಾಬ್ಲಮ್ ಅಂದರೆ ಇದು ಇನ್ನೊಂದು ಪ್ರಾಬ್ಲಮ್ ಅಷ್ಟೇ ಬ್ಯಾಡ್ ಡೆಟ್ಸ್ನ. ಬಟ್ ಆದರೆ ಇಲ್ಲೇನಪ್ಪ ಅಂತಂದರೆ ಗೂಡ್ಸ್ ಡ್ಯಾಮೇಜ್ ಆಗಿದ್ದನ್ನು ರೀಸೇಲ್ ಮಾಡಿದಾಗ ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಬೇಕಷ್ಟೇ. ಓಕೆ, ಸೊ ಇದಿಷ್ಟು ಕೂಡ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಅಂದರೆ ಹೇಗೆ ಮಾಡೋದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.